ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಬೆಳ್ಳುಳ್ಳಿ ಈ ಥರ ಮಂಡಕ್ಕಿ ಮಾಡ್ತಾಯಿದ್ವಿ ನಾವು. ಈ ಥರ ಬೆಳ್ಳುಳ್ಳಿ ದೊಡ್ಡ ದಪ್ಪ ಒಂದು 4-5 ಬೆಳ್ಳುಳ್ಳಿ ಜಜ್ಕೊಂಡಿರ್ತೀವಿ ನಾವು, ಸಿಪ್ಪೆ ತೆಗೆದು. ಇಲ್ಲಿ ಎಣ್ಣೆ ಹಾಕಿರ್ತೀವಿ. ಒಂದು ಟೀ ನೋಡ್ತಷ್ಟು ಎಣ್ಣೆ ಹಾಕಿದ್ದೀವಿ. ಇದಕ್ಕೆ ಎಣ್ಣೆ ಜಾಸ್ತಿ ಬೇಕು. ನೋಡಿ, ಈಗ ಎಣ್ಣೆ ಕಾದ್ಮೇಲೆ ಬೆಳ್ಳುಳ್ಳಿ ಹಾಕಿದ್ದೀವಿ. ಇದಕ್ಕೆ ಜಾಸ್ತಿ ಬೆಳ್ಳುಳ್ಳಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರ್ತಿದ್ದು. ಬೆಳ್ಳುಳ್ಳಿಗೆ ಮಂಡಕ್ಕಿ ಅಂತ ಇದು. ಎಣ್ಣೆಲೇ ಫ್ರೈ ಮಾಡಬೇಕಾ ಬೆಳ್ಳುಳ್ಳಿ, ಅದಕ್ಕೆ ಎಣ್ಣೆ ಜಾಸ್ತಿ ಹಾಕಬೇಕಾಗ್ತಿದ್ದೆ. ಇದಕ್ಕೇನು ಜಾಸ್ತಿ ಬೇಕಿಲ್ಲ, ಬೆಳ್ಳುಳ್ಳಿ, ಎಣ್ಣೆ ಮತ್ತು ಕರಿಬೇವಿನ ಸೊಪ್ಪು. ನೀವು ಬೇಕು ಅಂದ್ರೆ ಕಡಲೆ ಬೀಜನೂ ಹಾಕೋರು, ನೀವು ಬೇಕಂದ್ರೆ ಹಾಕ್ಯಾರ. ಅದು ಕರಿಬೇವು ಹಾಕ್ತಿದೆ. ಕರಿಬೇವು ಒಂದು ಹಿಡಿ ಅಷ್ಟಾದರೆ ಸಾಕು, ಜಾಸ್ತಿ ಇದ್ದರೆ ಚೆನ್ನಾಗಿ ಟೇಸ್ಟ್ ಬರ್ತೀನಿ ಬೇಕಾದ್ರೆ ಮಂಡಕ್ಕಿ. ಇದೊಂದು ಮಿಕ್ಸ್ ಮಾಡಿಬಿಟ್ಟು ಅದೊಂದು 5 ನಿಮಿಷ ಅದು ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಬೇಕು. ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಎಣ್ಣೆ ಫ್ರೈ ಆಗ್ತಾ ಇದೆ. ಇದು ಜಾಸ್ತಿ ಬೆಳ್ಳುಳ್ಳಿ ಹಾಕಿದ್ರೆ ಜಾಸ್ತಿ ಚೆನ್ನಾಗಿ ಟೇಸ್ಟ್ ಬರ್ತಿದೆ. ಬೆಳ್ಳುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರ್ತಿದ್ದು. ಒಬ್ಬರು ಬೆಳ್ಳುಳ್ಳಿ ಕಡಿಮೆ ಆಗ್ತಾ ಇರ್ತಿದೆ ಎಣ್ಣೆ. ಬೇಕು ಅಂದ್ರೆ ಕಡಲೆ ಬೀಜ ಹಾಕ್ತಾರೆ ಮತ್ತು ಉರ್ಗಡ್ಡೆ ಎಲ್ಲ ಹಾಕಿ ಮಾಡ್ತಾರೆ. ಮಳೆ ಬಂದಿದ್ದಾಗ ಖಾರ ತಿನ್ನೋಕೆ ಚೆನ್ನಾಗಿರ್ತಿದ್ದು. ಕರಮ್ ಅಂತ ಇರ್ತಾವೆ ಕಡಲೆಪುರಿ. ನೋಡಿ, ಬೆಳ್ಳುಳ್ಳಿ ಇದೆಲ್ಲ ಫ್ರೈ ಆಗಿದೆ. ಖಾರದ ಪುಡಿ ಹಾಕೋಣ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕಿಡ್ರಿ, ಕಡಿಮೆ ಅಂದರೆ ಕಡಿಮೆ ಹಾಕೋಣ. ನಾವು ಒಂದು 3 ಸ್ಪೂನಷ್ಟು ಖಾರದ ಪುಡಿ ಹಾಕಿವಿ. 1 ಸ್ಪೂನಷ್ಟು ಉಪ್ಪು. ಇದೊಂದು 2 ನಿಮಿಷ ಎಣ್ಣೆಯಲ್ಲಿ ಖಾರ ಹಾಕಿದ್ಮೇಲೆ ಚೆನ್ನಾಗಿ ಸ್ಮೆಲ್ ಬರುತ್ತೆ, ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಸ್ವಲ್ಪ ಅರಿಶಿನ, ಮಳೆ ಬಂದು ಚಳಿ ಇತ್ತು ಅಂದಾಗ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರ್ತಾವೆ ಇವು. ನೋಡಿ, ಮಂಡಕ್ಕಿ ಒಗ್ಗರಣೆಗೆ ರೆಡಿ ಆಗೈತಿ. ಇದು ಬರೀ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಎಣ್ಣೆ ನೀವು ಜಾಸ್ತಿ ಹಾಕ್ಯಾಡ್ರಿ. ಚೆನ್ನಾಗಿ ಕಲರ್ ಕಾಣ್ತೈತೆ. ನೋಡಿ, ಇದು ಆಗಿತ್ತು. ನೋಡಿ, ಕಡಲೆಪುರಿ ಹಾಕ್ತಾಯಿದ್ದೀವಿ ನಾವು. ಈ ಥರ ಪ್ಯಾಕೆಟಲ್ಲಿ ಒಂದು ಪ್ಯಾಕೆಟ್ ಕಡಲೆಪುರಿ ತಂದೀವಿ ನಾವು. ಇದಕ್ಕೆ ಒಂದು ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಯ್ತು ನೋಡಿ. ಇದು ಎಷ್ಟು ದಿವಸ ಆಗಿತ್ತು ಗೊತ್ತಾ? ನೀವು ಎಷ್ಟು ದಿವಸ ಆದರೂ ಬೇಕಾದ್ರೆ ಮಾಡಿಬಿಟ್ಟು ಕವರಲ್ಲಿ ಇಟ್ಕೊಂಬಿಟ್ರೆ 1 ತಿಂಗಳಾದರೂ ಇಕ್ಕಿಬೋದು, ಇಟ್ಕೊಂಡು ತಿನ್ಬೋದು. ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬಿಸಿ ಮಾಡಿ ತಿನ್ನೋದ್ರಿಂದ ಇಕ್ಕಿಬಿಟ್ಟು ತಿಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದನ್ನು ನೋಡಿರಿ, ಈಗ ಒಂದು ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಯಿತು. ಮಳೆ ಬಂದಿತ್ತು, ಚಳಿ ಆಗ್ತೈತಿ ಅಂದಾಗ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಉರಿ ಕಮ್ಮಿ ಮಾಡಿಬಿಟ್ಟು ಮೀಡಿಯಮ್ ಕಡಿಮೆ ಉರಿಲಿ ಸ್ವಲ್ಪ ಒಂದು 5 ನಿಮಿಷ ಹಿಂಗೆ ಕೈ ಆಡಿಬಿಟ್ರೆ ಇದು ರೆಡಿ ಆಯ್ತು ನೋಡಿ. ಚಿರುಮುರು ಅಂತಾರೆ, ಅಷ್ಟು ಮಂಡಕ್ಕಿ ಅಂತಾರೆ, ಏನಾರು ಅಂದ್ಕೊಳ್ರಿ.
ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕ್ತಿಟ್ಟು ಟೇಸ್ಟ್ ಚೆನ್ನಾಗಿ ಬರ್ತಿದ್ದು. ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಅಷ್ಟೇ ಇರೋದು ಇದು ಪ್ಲೇನು ನೋಡಿರಿ. ರೆಡಿ ಆಯ್ತದ ನೋಡ್ರಿ ಮಂಡಕ್ಕಿ ಅಷ್ಟೇಲ್ಲ. ಇದಕ್ಕೆ ತಿನ್ಬೇಕಾದ್ರೆ ಈರುಳ್ಳಿ ಮತ್ತು ನಿಂಬೆಹಣ್ಣು ಮತ್ತು ಒಂದೆರಡು ಎಣ್ಣೆ ಕರ್ದಿದ ಮೆಣಸಿನ್ಕಾಯಿ ಇಕ್ಕೊಂಡು ತಿಂದ್ರಿ ಮಸ್ತ್ ಟೇಸ್ಟ್ ಬರ್ತಿದ್ದು. ಚೆನ್ನಾಗಿ ಅಷ್ಟೇ ಚೆನ್ನಾಗಿರುತ್ತೆ. ರೆಡಿ ಆಯ್ತದ ನೋಡ್ರಿ. ನಮ್ಮ ಮಂಡಕ್ಕಿ ರೆಡಿಯಾಗಿದೆ. ಬಜ್ಜಿ ಜೊತೆ ಚೆನ್ನಾಗಿರುತ್ತೆ. ಖಾರ ಬಜ್ಜಿ ಜೊತೆ ಚೆನ್ನಾಗಿನ ಟೇಸ್ಟ್ ಬರ್ತಿದ್ದು. ಬೋಂಡಾ ಬಜ್ಜಿ ಜೊತೆ ಚೆನ್ನಾಗಿರುತ್ತೆ. ಇಷ್ಟೇ ನೋಡಿ ಇವತ್ತಿನ ವಿಡಿಯೋ. ಇಷ್ಟ ಆಗ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.